ಬೆಂಗಳೂರಿನಲ್ಲಿ ಯುವತಿಯ ವಿಚಾರಕ್ಕೆ ಯುವಕನ ಕೊಲೆ ನಡೆದಿದೆ. ಬೈಯಪ್ಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ 18 ವರ್ಷದ ಪ್ರಜ್ವಲ್ ಎಂಬಾತನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ. ಬನಶಂಕರಿಯಲ್ಲಿ ಸ್ಕ್ರಾಪ್ ಕೆಲಸ ಮಾಡ್ತಾ ಇದ್ದ ಪ್ರಜ್ವಲ್ ಇತ್ತೀಚೆಗೆ ಓರ್ವ ಯುವತಿಯ ಹಿಂದೆ ಬಿದ್ದಿದ್ದ. ಪ್ರೀತಿಸುವಂತೆ ಕಿರುಕುಳ ಕೊಡ್ತಾ ಇದ್ದಂತೆ. ಈ ವಿಚಾರ ಯುವತಿ ಮಾನ್ಯವರ ಬಳಿ ಹೇಳಿದ್ದಾಳೆ. ಈ ವೇಳೆ ಮೂವರು ಆರೋಪಿಗಳು ಪ್ರಜ್ವಲ್ನ ಮಾತನಾಡೋ ನೆಪದಲ್ಲಿ ನಿನ್ನೆ ರಾತ್ರಿ ಬನಶಂಕರಿಯಿಂದ ಬೈಯಪ್ಪನಹಳ್ಳಿಗೆ ಕರೆತಂದು ಕೊಲೆ ಮಾಡಿದ್ದಾರೆ. ಕನ್ನಡ ಭಾಷೆಯನ್ನ ಕರ್ನಾಟಕದಲ್ಲಿ ಕೊಲೆ ಮಾಡೋದ್ರಲ್ಲಿ ಬೊಮ್ಮಾಯಿ ಸರ್ಕಾರ ಎತ್ತಿದ ಕೈ. ಭ್ರಷ್ಟರ ಪರ ಆದೇಶ ಕೊಟ್ಟಿದ್ದ ಸರ್ಕಾರ ಯೂ ಟರ್ನ್ ಹೊಡಿತು. ಯೂ ಟರ್ನ್ ಹೊಡೆಯೋ ಜೊತೆಗೆ ಕನ್ನಡಿಗರ ಕೆಂಗಣ್ಣಿಗೂ ಗುರಿಯಾಗಿದೆ. ಎಡವಟ್ ಸರ್ಕಾರದ ಎಡವಟ್ಟುಗಳನ್ನ ತೋರಿಸ್ತೀವಿ ನೋಡಿ. ಎಡವಟ್ ಸರ್ಕಾರ ಸೀನ್ ನಂಬರ್ 1. ನಿನ್ನೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಭ್ರಷ್ಟ ಅಧಿಕಾರಿಗಳ ಪರವಾಗಿ ಆದೇಶ ಕೊಟ್ಟಿತ್ತು. ರಾಜ್ಯದ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ವಿಡಿಯೋ ತೆಗೆಯಬಾರದು ಅಂತ ಆದೇಶಿಸಿತ್ತು. ಲಂಚ ತಿನ್ನೋರು ಜನರ ರಕ್ತ ಹೀರೋ ಭ್ರಷ್ಟರ ಪರವಾದ ಈ ಆದೇಶವನ್ನ ನಿನ್ನೆಯೇ ಎಳೆಯಾಗಿ ರಾಜ್ಯದ ಜನರ ಮುಂದಿಟ್ಟಿದ್ದು ನಿಮ್ಮ ನ್ಯೂಸ್ 18 ಕನ್ನಡ. ಸರ್ಕಾರದ ಹೊಸ ಆದೇಶ ಎಲ್ಲಾ ಪ್ರಶ್ನೆಗಳು ಮೂಡುವಂತೆ ಮಾಡಿದೆ. ಲಂಚಕ್ಕೆ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲೇ ಎಷ್ಟೋ ಸಂದರ್ಭಗಳಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಹೊಸ ರೂಲ್ಸ್ ಅನ್ನ ಸರ್ಕಾರ ಇದೀಗ ಮಾಡಿದೆ. ಈ ಒಂದು ರೂಲ್ಸ್ಗೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಎಡವಟ್ ಸರ್ಕಾರ ಸೀನ್ ನಂಬರ್ 2. ನ್ಯೂಸ್ 18 ಕನ್ನಡ ಮೊದಲು ವರದಿ ಬಿತ್ತರಿಸಿತು. ಆಮೇಲೆ ರಾಜ್ಯವ್ಯಾಪಿ ಜನ ಛೀ ಥೂ ಅಂದಾಗ ರಾತ್ರೋರಾತ್ರಿ ಆದೇಶವನ್ನ ವಾಪಸ್ ತಗೊಂಡ್ರು. ಎಡವಟ್ ಸರ್ಕಾರ ಸೀನ್ ನಂಬರ್ 3. ಆದೇಶ ಕೊಟ್ರು, ಆದೇಶ ವಾಪಸ್ ತಗೊಂಡ್ರು. ಆದ್ರೆ ಆದೇಶದ ಸುತ್ತೋಲೆಯಲ್ಲಿ ಕನ್ನಡ ಭಾಷೆಗೆ ಎಷ್ಟು ಅವಮಾನ ಮಾಡಬೇಕೋ ಅಷ್ಟೂ ಅವಮಾನ ಮಾಡಿದ್ರು ಬೊಮ್ಮಾಯಿ ಸರ್ಕಾರದ ಅಧಿಕಾರಿಗಳು. ನಡಾವಳಿಗಳು ಅನ್ನೋದು ಸರಿಯಾದ ಪದ, ಆದ್ರೆ ಸರ್ಕಾರಿ ಸುತ್ತೋಲೆಯಲ್ಲಿ ನಡವಳಿ ಅಂತ ಹಾಕಿದ್ದಾರೆ. ಇದೇ ಆದೇಶದಲ್ಲಿ ಆಗಿರೋ ಎರಡನೇ ಎಡವಟ್ಟು ಇದು. ಪ್ರಸ್ತಾವನೆ ಅನ್ನೋ ಪದದ ಬದಲು ಪ್ರಸತ್ತಾವನೆ ಅಂತ ಪ್ರಿಂಟ್ ಆಗಿತ್ತು. ಒಂದೇ ಒಂದು ಆದೇಶದ ಪ್ರತಿಯಲ್ಲಿ ಮುದ್ರಣವಾಗಿರೋ ಮೂರನೇ ಮಿಸ್ಟೇಕ್ ಇದು. ಮೇಲೆ ಎಂಬ ಕಡೆ ಮೇಲೆ ಎಂಬ ಉಚ್ಚಾರಣೆ ಮಾಡಬೇಕು. ಭಾಗ 1 ಎಂಬ ಕಡೆ ಭಾಗ 1 ಎಂಬ ಪದ ಬಳಕೆ. ಕರ್ತವ್ಯ ಬದಲು ಕತವ ಎಂದು ಉಲ್ಲೇಖ. ಕರ್ನಾಟಕ ಎಂಬ ಕಡೆ ಕರ್ನಾಟ ಎಂಬ ಪದ ಬಳಕೆ. ಸಣ್ಣ ಪುಟ್ಟ ಅಕ್ಷರಗಳು ಮಿಸ್ಟೇಕ್ ಆಯ್ತು, ತಪ್ಪಾಗಿದೆ, ಹೋಗಲಿ ಅಂತ ಅಂದ್ರೆ ಕರ್ನಾಟಕದ ಅನ್ನ ತಿಂದು ಕರುನಾಡಿನ ನೀರು ಗಾಳಿ ಸೇವಿಸಿ ಅಧಿಕಾರ ಅನುಭವಿಸುತ್ತಿರೋ ಪುಣ್ಯಾತ್ಮರಿಗೆ ಕರ್ನಾಟಕ ಅನ್ನೋ ಬದಲು ಕರ್ನಾಟ ಅಂತ ಮುದ್ರಿಸಿ ಕ ಪದವನ್ನೇ ನುಂಗಿ ಹಾಕಿದ್ರು. ಅಲ್ಲ, ನೆಟ್ಟಿಗೆ ಒಂದು ಪುಟವೂ ಇಲ್ಲದ ಆದೇಶದಲ್ಲೇ ಇಷ್ಟು ತಪ್ಪುಗಳನ್ನ ಮಾಡಿದ್ದೀರಲ್ಲ, ನಾಚಿಕೆ ಆಗಲ್ವಾ ಅಂತ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಮಾರ್ಕ್ ಮಾಡಿ ವೈರಲ್ ಮಾಡಿದ್ರು. ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಯ ಕಗ್ಗೊಲೆ ಅಂತ ಜಾಡಿಸಿದ್ರು. ಅಷ್ಟೇ ಅಲ್ಲ, ಮಧ್ಯರಾತ್ರಿ ಆದೇಶನ ಅಥವಾ ಮದ್ಯ ಹಾಕಿ ಹೊರಡಿಸಿದ ಆದೇಶನ ಅಂತ ಉಗಿದ್ರು. ಇಂಥವರಿಂದ ಕನ್ನಡ ಉದ್ಧಾರ ಸಾಧ್ಯನಾ ಅಂತ ಪ್ರಶ್ನಿಸಿದ್ರು. ಆಗ ಸರ್ಕಾರದ ಸಂಬಳ ತಿನ್ನೋ ಪುಣ್ಯಾತ್ಮರು ವ್ಯಾಕರಣ ಸರಿ ಮಾಡಿ ಮತ್ತೊಂದು ಆದೇಶ ಪ್ರಕಟ ಮಾಡಿದ್ರು. ಜನಪರ ಆಡಳಿತ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಾಯ್ಮಾತಲ್ಲಿ ಹೇಳಿದ್ರೆ ಸಾಲಲ್ಲ, ಜನಪರವಾದ ನಿರ್ಧಾರಗಳನ್ನು ತಗೊಳ್ಬೇಕು. ಕನ್ನಡವನ್ನೇ ಕೊಲ್ಲುವ ಅಧಿಕಾರಿಗಳು ಎಡವಟ್ಟ ನಿರ್ಧಾರಗಳು ಯಾವತ್ತಿದ್ರೂ ಸರ್ಕಾರಕ್ಕೆ ಮಾರಕ ಅನ್ನೋದನ್ನ ಮರಿಬಾರದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಜೆಪಿ ಮೇಲೆ 40% ಕಮಿಷನ್ ಆರೋಪ ಮಾಡಿದ್ದ ಕಾಂಗ್ರೆಸ್ ಮೇಲೆ ಈಗ ಪರ್ಸೆಂಟೇಜ್ ಆರೋಪ ಕೇಳಿ ಬಂದಿದೆ. ಹೆಬ್ಬಾಳ ಕಾಂಗ್ರೆಸ್ ಶಾಸಕರ ಮೇಲೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬಾಂಬ್ ಹಾಕ್ತಾ ಇದ್ದಂತೆ ಭೈರತಿ ರೊಚ್ಚಿಗೆದ್ದಿದ್ದಾರೆ. ಇನ್ನೊಂದು ಕಡೆ ಹಾಲಿ ಸಚಿವರ ಮೇಲೆ ಕಮಿಷನ್ ದಂಧೆ ನಿಲ್ಲಿಸಿ ಅಂತ ರೈತರು ಪ್ರಧಾನಿಗೆ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ಕಮಿಷನ್ ದಂಧೆ ಸರ್ವ ಪಕ್ಷಾಂತರ್ಯಾಮಿ. ಬಿಜೆಪಿಯವರಿಗೂ ಕಮಿಷನ್, ಕಾಂಗ್ರೆಸ್ಗೂ ಕಮಿಷನ್. ಹಣ ಅಂದ್ರೆ ಹೆಣನೂ ಬಾಯ್ ಬಿಡುತ್ತಂತೆ. ಆದ್ರೆ ನಮ್ ರಾಜಕಾರಣಿಗಳು ಕಮಿಷನ್ ಅಂತ ಬಾಯ್ ಬಿಡ್ತಾರಂತೆ. ಹೌದು, ಆಡಳಿತದಲ್ಲಿರೋ ಬಿಜೆಪಿಗರು, ವಿಪಕ್ಷ ಸ್ಥಾನದಲ್ಲಿರೋ ಕಾಂಗ್ರೆಸ್ಸಿಗರು ಕಮಿಷನ್ನೇ ನಮ್ಮನೆ ದೇವ್ರು ಅಂತಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. 30% ಕೊಟ್ರೇನೆ ಭೈರತಿ ಸುರೇಶ್ ಮಾತಾಡ್ತಾರಂತೆ. ಹೆಬ್ಬಾಳದಲ್ಲಿ ನಡೆಯೋ ಕಾಮಗಾರಿಗಳಲ್ಲಿ 30% ಕಮಿಷನ್ ಕೊಡ್ಲೇಬೇಕಂತೆ. ಶಾಸಕ ಭೈರತಿ ಸುರೇಶ್ಗೆ ಹಣ ನೀಡಿದ್ರೆ ಮಾತ್ರ ಪೂಜೆಗೆ ಬರ್ತಾರಂತೆ. ಮಾಜಿ ಮಂತ್ರಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕಾಂಗ್ರೆಸ್ ಶಾಸಕ ಭೈರತಿ ಸುರೇಶ್ ವಿರುದ್ಧ ಎಂತಹದೊಂದು ಆರೋಪ ಮಾಡಿದ್ದಾರೆ. ಏನಪ್ಪ 40% 30% ಕೆಲಸ ಮಾಡಿದ್ರೆ ಅಂತ ಗುತ್ತಿಗೆದಾರರನ್ನ ಕೇಳಿದ್ರೆ ಪಾಪ ಅವರು ಅಸಹಾಯಕತೆಯನ್ನ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು 30% ಕಮ್ಮಿ ಇಲ್ಲದೆ ನಾವು ಏನು ಕೆಲಸ ಮಾಡಕ್ಕಾಗ್ತಾ ಇಲ್ಲ. MLA ದುಡ್ಡು ಕೊಟ್ರೆ ಪೂಜೆಗೆ ಬರೋದು,
600 ಕೋಟಿ ರೂಪಾಯಿಗಳ ಹಣದಲ್ಲಿ ಅಂದ್ರೆ 40% ಕೆಲಸ ಆಗಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಆರೋಪಕ್ಕೆ ಶಾಸಕ ಭೈರತಿ ಸುರೇಶ್ ತಿರುಗೇಟು ನೀಡಿದ್ದಾರೆ. ಸಾಲು ಸಾಲು ಪ್ರಶ್ನೆ ಕೇಳಿ ಉತ್ತರ ಕೇಳ್ತಿದ್ದಾರೆ. ಹೆಬ್ಬಾಳದ ಕುಂತೆಗುಡ್ಡದ ಹಳ್ಳಿಯಲ್ಲಿ ಅಕ್ರಮವಾಗಿ ಟಿಡಿಆರ್ ಪಡೆದು ನಡೆಸಿದ 800 ಕೋಟಿ ಹಗರಣ ಎಲ್ಲಿಗೆ ಬಂತು? ನಿಮ್ಮ ಇಟಾಸ್ ಕಂಪನಿಯ ಮೇಲೆ ಸಿಬಿಐ, ಇಡಿ, ಲೋಕಾಯುಕ್ತರು ನಡೆಸುತ್ತಿರುವ ತನಿಖೆ ಎಷ್ಟಿವೆ? ನಿಮ್ಮ ಮೇಲಿರೋ ಹೈಕೋರ್ಟ್ ಕೇಸ್ ತನಿಖೆ ಯಾವ ಮಟ್ಟದಲ್ಲಿದೆ? ವೈದ್ಯಕೀಯ ಬೇಲ್ ಪಡೆಯಲು ಕ್ಯಾನ್ಸರ್ ಇದೆ ಎಂದಿರುವ ನೀವು ಲಂಡನ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಕೆಐಎಡಿಬಿ ಲ್ಯಾಂಡ್ ಕೇಸ್ ಯಾವ ಹಂತದಲ್ಲಿದೆ? 19 ಡಿಸೆಂಬರ್ 2020 ಹೈಕೋರ್ಟ್ ನ್ಯಾಯಾಧೀಶ ಮೈಕಲ್ ಡಿಕೋನ್ ನೀಡಿದ ಮನಿ ಲಾಂಡ್ರಿಂಗ್ ಕೇಸ್ ತೀರ್ಪಿನ ವಿವರ ನೀಡ್ತೀರಾ? ಏನ್ಸೆನ್ ಡೆವಲಪರ್ಸ್ಗೆ 3 ಕೋಟಿ ವಂಚಿಸಿದ ಕೇಸ್ ಯಾವ ಹಂತದಲ್ಲಿದೆ? ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ನಿಮ್ಮ ಡಿನೋಟಿಫಿಕೇಶನ್ ಕೇಸ್ ಹೈಕೋರ್ಟ್ನ ಯಾವ ಹಂತದಲ್ಲಿದೆ? ಆರ್ಟಿಐ ಕಾರ್ಯಕರ್ತರನ್ನ ಬಳಸಿ ಸರ್ಕಾರಿ ಅಧಿಕಾರಿಗಳನ್ನ ಭಯಪಡಿಸಿ ನೀವು ಬಿಜೆಪಿ ಕಾರ್ಯಕರ್ತರು ಹಣ ಮಾಡ್ತಿಲ್ವಾ? ಗಂಗಾನಗರ ಮತ್ತು ಗಂಗೇನಹಳ್ಳಿ ವಾರ್ಡ್ಗಳಲ್ಲಿ ಅಕ್ರಮ ಮತದಾರರನ್ನ ಸೇರಿಸಿದ ಕೇಸ್ ಆರ್ಟಿ ನಗರ ಠಾಣೆಯಲ್ಲಿದೆ. 1 ತಿಂಗಳ ಹಿಂದೆ ಮುನಿಲಕ್ಷ್ಮಮ್ಮ ನಿಮ್ಮ ಬಳಿ ಸಹಾಯ ಕೇಳಿ ಬಂದಾಗ ದಲಿತ ಮಹಿಳೆ ಎಂದು ಹೀಯಾಳಿಸಿದ್ದೀರಿ ಎಂದು ಭೈರತಿ ಕಿಡಿಕಾರಿದ್ದಾರೆ. ಹಾಲಿ ಮಂತ್ರಿ ವಿರುದ್ಧವೂ ಕಮಿಷನ್ ಆರೋಪ. ರೈತರಿಗೆ ನೀಡುವ ಸಬ್ಸಿಡಿಯಲ್ಲಿ ಡೀಲರ್ಗಳು 8.5% ಕಮಿಷನ್ ಕೇಳ್ತಿದ್ದಾರಂತೆ. ಕಮಿಷನ್ಗೆಂದೇ ಮಿನಿ ಎಂಬ ಕೋಡ್ ವರ್ಡ್ ಬಳಸ್ತಾರಂತೆ. ಆದ್ದರಿಂದ ತೋಟಗಾರಿಕಾ ಸಚಿವರ ವಿರುದ್ಧ ಪ್ರಧಾನಿಗೆ ಚಾಮರಾಜನಗರ ಜಿಲ್ಲಾ ಹನಿ ನೀರಾವರಿ ವಿತರಕರ ಸಂಘ ಪತ್ರ ಬರೆದಿದೆ. ಈಗ 8.5% ಇವರೇ ಹಿಡ್ಕೊಂಡ್ರೆ ನಾವು ಕೆಲಸ ಮಾಡೋದು ಹೆಂಗೆ? ಮುಖ್ಯಮಂತ್ರಿ ಗಮನಕ್ಕೆ ಇದನ್ನು ತಂದಿದ್ವಿ ಸರ್. 1 ತಿಂಗಳಾದರೂ ಕೂಡ ಮುಖ್ಯಮಂತ್ರಿ ಅವರು ಇದ್ರ ಬಗ್ಗೆ ಯಾವುದೇ ರೀತಿಯ ಚಕಾರ ಎತ್ತ ಮಾನ್ಯ ಪ್ರಧಾನಮಂತ್ರಿಗಳಿಗೇನೆ ಪತ್ರವನ್ನ ಬರೆದು ಈ ವಿಚಾರವಾಗಿ ನ್ಯಾಯಾಂಗ ತನಿಖೆ ನಡೆಸಬೇಕು, ಮತ್ತೆ ಯಾರು ತಪ್ಪಿತಸ್ಥಿದ್ದಾರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತಗೋಬೇಕು. ಕಮಿಷನ್ ಅನ್ನ ರಾಜಕಾರಣಿಗಳು ಅವಾಯ್ಡ್ ಮಾಡಬೇಕು. ಆದ್ರೆ ಕಮಿಷನ್ ಲೈಕ್ಸ್ ಮೀ ಅಂತ ಜನಪ್ರತಿನಿಧಿಗಳು ಜೇಬು ತುಂಬಿಸಿಕೊಳ್ತಿದ್ದಾರೆ. ಅನಿಲ್ ಬಾಸೂರ್, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಈಗಾಗಲೇ ಕಂಗೆಟ್ಟು ಹೋಗಿದ್ದಾರೆ. ಈವರೆಗೆ ಜಿಎಸ್ಟಿ ವಿನಾಯಿತಿ ಪಡೆದಿದ್ದ ಪ್ಯಾಕ್ ಮಾಡಲಾದ ಆಹಾರ ವಸ್ತುಗಳಿಗೆ ಸೋಮವಾರದಿಂದ ಜಿಎಸ್ಟಿ ಅನ್ವಯವಾಗಲಿದ್ದು, ಇದರಿಂದ ದುನಿಯಾ ಮತ್ತಷ್ಟು ದುಬಾರಿಯಾಗಲಿದೆ. ಸೋಮವಾರದಿಂದ ದುಬಾರಿ ದುನಿಯಾ, ಗ್ರಾಹಕರಿಗೆ ಮತ್ತಷ್ಟು ಬರೆ ಹಾಕ್ತಿದೆ ಜಿಎಸ್ಟಿ. ದಿನದಿಂದ ದಿನಕ್ಕೆ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರ್ತಿವೆ. ಇದರ ಮಧ್ಯೆ ಕೇಂದ್ರ ಸರ್ಕಾರ ಮತ್ತಷ್ಟು ಜಿಎಸ್ಟಿ ಹೊರೆಯನ್ನ ಶ್ರೀಸಾಮಾನ್ಯರ ಮೇಲೆ ಹೇರಲು ಸಿದ್ಧವಾಗಿದೆ. ಇಲ್ಲಿಯವರೆಗೆ ಸರಕು ಮತ್ತು ಸೇವಾ ತೆರಿಗೆಯಿಂದ ವಿನಾಯಿತಿ ಪಡೆದಿದ್ದ ಪ್ಯಾಕ್ ಮಾಡಲಾದ ಆಹಾರ ವಸ್ತುಗಳಿಗೆ ಸೋಮವಾರದಿಂದಲೇ ಜಿಎಸ್ಟಿ ಅನ್ವಯವಾಗಲಿದೆ. ಜನರು ಹೆಚ್ಚಿನ ತೆರಿಗೆ ಪಾವತಿಸಲು ಸಿದ್ಧವಾಗಬೇಕಿದೆ. ಪ್ಯಾಕ್ ಮಾಡಿ ಲೇಬಲ್ ಮಾಡಿದ ಮೊಸರು, ಲಸ್ಸಿ ಮತ್ತು ಮಜ್ಜಿಗೆ ಸೇರಿದಂತೆ ಹಲವಾರು ಉತ್ಪನ್ನಗಳಿಗೆ ತೆರಿಗೆ ವಿನಾಯಿತಿಯನ್ನ ಕೊನೆಗೊಳಿಸಲಾಗಿದೆ. ಕೇವಲ ವಸ್ತುಗಳು ಮಾತ್ರ ಅಲ್ಲ, ಹೋಟೆಲ್ ಕೊಠಡಿಗಳ ಮೇಲೆ 12% ಎಲ್ಇಡಿ ಬಲ್ಬ್, ಚಾಕು, ಬಿತ್ತನೆ ಬೀಜ, ಸಿರಿಧಾನ್ಯ ಯಂತ್ರಗಳ ಮೇಲೆಯೂ 18% ತೆರಿಗೆ ಹೊರೆ ಹೆಚ್ಚಾಗಲಿದೆ. ಜೊತೆಗೆ ಬ್ಯಾಂಕುಗಳು ಕೂಡ ತಾವು ನೀಡುವ ಚೆಕ್ನ ಮೇಲೆ ವಿಧಿಸುವ ಶುಲ್ಕದ ಮೇಲೆಯೂ 18% ಜಿಎಸ್ಟಿ ಅನ್ವಯವಾಗಲಿದೆ. ಆಫ್ಟರ್ ಕೋವಿಡ್ ಆದಮೇಲೆ ನಮ್ಮ ಹೋಟೆಲ್ ಇಂಡಸ್ಟ್ರಿನ ಇವಾಗ ಕೆಳಮುಖವಾಗ್ಬಿಟ್ಟಿದೆ. ಇದನ್ನ ಇವಾಗ ಮತ್ತೆ ನಾವು ಇದನ್ನ ಮೇಲ್ ತರಬೇಕು ಅಂದ್ರೂ ನಮ್ಗೆ ಸುಮಾರು 1 ವರ್ಷ ಹತ್ರ ಬೇಕು. ಈಗ ಮತ್ತೆ ಜಿಎಸ್ಟಿ ಮತ್ತೆ ಈ ಮಿಲ್ಕ್ ಪ್ರಾಡಕ್ಟ್ಸ್ಗಳ ಮೇಲೆ ಏನು ಮತ್ತೆ ಜಿಎಸ್ಟಿ ಹಾಕ್ತಾರೆ. ಈಗಲೇ ಸುಮಾರು 46 ರೂಪಾಯಿ 1 ಲೀಟರ್ ಹಾಲಿಗಿದೆ. ಮತ್ತೆ ಜಿಎಸ್ಟಿ ಆಡ್ ಆದಾಗ ಅದು 5% ಆದ್ರೂ ಒಂದು 47 ರೂಪಾಯಿವರೆಗೂ ಆಗೇ ಆಗುತ್ತೆ. ಈಗ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ನಾವು ಹೋಟೆಲ್ ನಡೆಸೋರು ನಾವು ಅದನ್ನು ಕೈಯಿಂದ ಹಾಕೊಳ್ಳಿಕ್ಕಂತೂ ಪ್ರತಿ ಸಲ ಆಗೋದೇ ಇಲ್ಲ. ಆವಾಗ ನಾವು ಆಟೋಮೆಟಿಕಲಿ ಅದನ್ನು ನಮ್ಮ ಗ್ರಾಹಕರ ಮೇಲೆ ಹಾಕಬೇಕಾಗತ್ತೆ. ಅದು ಈಗ ಹೋಟ್ಲಿಗೆ ಬರೋರೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಆಗಿರೋದ್ರಿಂದ ಅವ್ರ ಮೇಲೆ ಅದು ಹೊರೆ ಆಗುತ್ತೆ. ಈ ಬೆಲೆ ಏರಿಕೆಯಿಂದ ಯಾವುದೆಲ್ಲರ ಮೇಲೆ ಜಿಎಸ್ಟಿ ಹೆಚ್ಚಳ ಆಗುತ್ತೆ ಅಂತ ನೋಡೋದಾದ್ರೆ
ಎಲ್ಇಡಿ ಲೈಟ್ಸ್ಗಳ ಮೇಲೆ ಈಗಿದ್ದ ಜಿಎಸ್ಟಿ ದರ ಶೇಕಡ 12ರಿಂದ ಶೇಕಡ 18ಕ್ಕೆ ಏರಿಕೆಯಾಗ್ತಿದೆ. ಚಾಕು, ಪೆನ್ಸಿಲ್, ಶಾರ್ಪ್ನರ್ ಮೇಲೆ ಶೇಕಡ 18ರಷ್ಟು ಜಿಎಸ್ಟಿ ತೆರಿಗೆ ವಿಧಿಸಲಾಗುತ್ತೆ. ಹಾಗೆ ಹೋಟೆಲ್ ಕೊಠಡಿಗಳಿಗೆ ಶೇಕಡ 12ರಷ್ಟು ತೆರಿಗೆ ಹೊರಬೀಳಲಿದೆ. ಇನ್ನು ನೀರೆತ್ತುವ ಪಂಪ್, ಟರ್ಬೈನ್ ಪಂಪ್, ಸಬ್ ಮರ್ಸಿಬಲ್ ಪಂಪ್ಗೆ ಶೇಕಡ 18ರಷ್ಟು ತೆರಿಗೆ, ಬಿತ್ತನೆ ಬೀಜ, ಸಿರಿಧಾನ್ಯ, ದ್ವಿದಳ ಧಾನ್ಯಗಳ ಮೇಲೆ ಶೇಕಡ 18ರಷ್ಟು ಜಿಎಸ್ಟಿ, ಗಿರಣಿ ಉದ್ಯಮದಲ್ಲಿ ಬಳಕೆಯಾಗುವ ಯಂತ್ರಗಳ ಮೇಲೂ ಜಿಎಸ್ಟಿ ಶೇಕಡ 18ರಷ್ಟು ಏರಿಕೆಯಾಗಲಿದೆ. ಹಾಗೆ ಹಾಲಿನ ಉತ್ಪನ್ನಗಳು, ಲೇಬಲ್ ಮಾಡಿದ ಮಾಂಸ, ಜೇನುತುಪ್ಪ, ಬೆಲ್ಲ, ಮಂಡಕ್ಕಿ, ಸಾವಯವ ಗೊಬ್ಬರ, ತೆಂಗಿನ ನಾರಿನ ಕಾಂಪೋಸ್ಟ್ ಮೇಲೆ ಶೇಕಡ 5ರಷ್ಟು ಜಿಎಸ್ಟಿ ತೆರಿಗೆ ಇರಲಿದೆ. ಇಷ್ಟೆಲ್ಲ ದಿನಬಳಕೆ ವಸ್ತುಗಳ ಮೇಲೆ ಜಿಎಸ್ಟಿ ಏರಿಕೆಯಾಗಿದ್ರೆ ಹೋಟೆಲ್ ತಿಂಡಿ ತಿನಿಸಿನಿಂದ ಹಿಡಿದು ಪ್ರತಿಯೊಂದರಲ್ಲೂ ಗ್ರಾಹಕನಿಗೆ ಬರೆ ಬೀಳೋದು ಪಕ್ಕ. ಈಗಲೇ ಬೆಲೆ ಏರಿಕೆಯಿಂದ ಕಂಗೆಟ್ಟಿರೋ ಜನರಿಗೆ ಈಗ ಜಿಎಸ್ಟಿ ತೆರಿಗೆ ಸ್ಲ್ಯಾಬ್ ಹೆಚ್ಚಳದಿಂದ ಇನ್ನಷ್ಟು ಆಘಾತ ಆಗಲಿದೆ. ಸವಿತಾ ರಾಮಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸಿಲಿಕಾನ್ ಸಿಟಿಯಲ್ಲಿ ಜನರು ವೀಕೆಂಡ್ ಅನ್ನ ಹೇಗೆ ಎಂಜಾಯ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಒಮ್ಮೆ ಈ ಸ್ಟೋರಿ ನೋಡಿ. ಯಾಕಂದ್ರೆ ಇನ್ನೊಂದು ವಾರ ಬೆಂಗಳೂರು ಉತ್ಸವದ್ದೇ ಸಡಗರ. ಅರೆ ಏನಿದು ಉತ್ಸವ, ಹೇಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಎಲ್ಲಿ ಕಣ್ಣು ಹಾಯಿಸಿದ್ರೂ ಎಲ್ಲಾ ಕಡೆಯೂ ಕಲರ್ಫುಲ್ ಡ್ರೆಸ್ಗಳು, ಸಖತ್ತಾಗಿರೋ ಮೆಟಲ್ ಜ್ಯುವೆಲರಿಗಳು, ಹುಡುಗಿಯರಿಗಂತೂ ಹೇಳಿ ಮಾಡಿಸಿದಂತಹ ಶಾಪಿಂಗ್ ಸ್ಪಾಟ್. ಇಂಥ ಕಲರ್ಫುಲ್ ಲೋಕ ಇರೋದು ಕುಮಾರ ಕೃಪಾ ರೋಡ್ನಲ್ಲಿರೋ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ. ಚಿತ್ರಕಲಾ ಪರಿಷತ್ನಲ್ಲಿ ನಿನ್ನೆಯಿಂದ ಬೆಂಗಳೂರು ಉತ್ಸವ ಶುರುವಾಗಿದೆ. ಈ ಉತ್ಸವದಲ್ಲಿ ಮಹಾರಾಷ್ಟ್ರ, ಪಂಜಾಬ್, ಗುಜರಾತ್, ದೆಹಲಿ ಸೇರಿದಂತೆ ಹಲವೆಡೆಯಿಂದ ವ್ಯಾಪಾರಿಗಳು ಬಂದು ಸ್ಟಾಲ್ಗಳನ್ನು ಇಟ್ಟಿದ್ದಾರೆ. ಸುಮಾರು 80ಕ್ಕೂ ಹೆಚ್ಚು ಸ್ಟಾಲ್ಗಳಿದ್ದು ಬನಾರಸ್ ಸ್ಯಾರಿ, ಕಾಟನ್, ಕ್ರೇಪ್ ಸಿಲ್ಕ್ ಸ್ಯಾರಿಗಳು ಹಾಗೂ ಮೆಟೀರಿಯಲ್ಗಳು ತುಂಬಾನೇ ಯುನಿಕ್ ಆಗಿರೋ ಕಲೆಕ್ಷನ್ಗಳಿವೆ. ಇನ್ನು ಈ ಉತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನಗರದ ಮೂಲೆ ಮೂಲೆಗಳಿಂದ ಫ್ಯಾಷನ್ ಪ್ರಿಯರು ಬರ್ತಿದ್ದಾರೆ. ವೀಕೆಂಡ್ ಇರೋದ್ರಿಂದ ವ್ಯಾಪಾರ ಭರಾಟೆ ಕೂಡ ಜೋರಾಗಿದೆ. ತುಂಬ 90+ ಶಾಪಿಂಗ್ ಸ್ಟೋರ್ಸ್ ಇದೆ ಇಲ್ಲಿ. ಸೊ ತುಂಬ ಚೆನ್ನಾಗಿದೆ. ಓಲ್ಡ್ ವೆರೈಟೀಸ್ ಯಾವ ಥರ ಇದೆ, ಸಖತ್ತಾಗಿದೆ ಇಲ್ಲಿ. ಮತ್ತು ಸ್ಟೂಡೆಂಟ್ಸಿಗೆ ಲೈಕ್ ಅಫೋರ್ಡೆಬಲ್ ಆಗಿದೆ ಪ್ರೈಸಸ್ ಕೂಡ. ಗರ್ಲ್ಸಿಗೆ ಆಲ್ಮೋಸ್ಟ್ ಇಷ್ಟ ಆಗೋದೇ ಸ್ಯಾರೀಸ್, ಜ್ಯುವೆಲರೀಸ್ ಎಲ್ಲ, ಅದು ಕೂಡ ಚೆನ್ನಾಗಿದೆ. ಬೆಂಗಳೂರು ಉತ್ಸವ ನಿನ್ನೆಯಿಂದ ಶುರುವಾಗಿದ್ದು ನಾಳೆ ಭಾನುವಾರ ಇನ್ನಷ್ಟು ರಂಗೇರಲಿದೆ. ಇನ್ನೂ ಒಂದು ವಾರ ಈ ಬೆಂಗಳೂರು ಉತ್ಸವ ಇರಲಿದೆ. ಕೊನೆ ದಿನದವರೆಗೂ ಕಾಯೋದ್ಯಾಕೆ? ನಾಳೆ ಸಂಡೆಗೆ ಬಂದು ಕಲರ್ಫುಲ್ ಜಾತ್ರೆಯಲ್ಲಿ ಖುಷಿಯಾಗಿ ಬೇಕಾದ್ದನ್ನ ಖರೀದಿಸಿ. ಹಂಸ ಶ್ಯಾಮಲಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.